ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಾವಿನಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆ ನೀಡಿದ್ದ 5 ಕೋಟಿ ರೂಪಾಯಿ ಅನುದಾನ ಘೋಷಣೆ, ಆರ್ಥಿಕ ಇಲಾಖೆ ತಿರಸ್ಕಾರ. ವಡ್ಲೂರು ಗ್ರಾಮದಲ್ಲಿ ಹುಲಿ ಬಂದಿರುವ ವದಂತಿ, ಆತಂಕದಲ್ಲಿ ಗ್ರಾಮಸ್ಥರು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಪಾಸಣೆ. ಮಹಾಶಿವರಾತ್ರಿಯಂದು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಜ್ಯೋತಿರ್ಲಿಂಗ ಪ್ರದರ್ಶನ, ಸ್ಮಿತಕ್ಕ. ಫೆಬ್ರವರಿ 28ರಂದು FIR 626 ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ, ರೂಪಾನಾಯಕ್. ರವಿವಾರದಂದು ಮಂತ್ರಾಲಯಕ್ಕೆ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್ ಕುಟುಂಬ ಭೇಟಿ. ತೀವ್ರಗೊಳ್ಳುತ್ತಿರುವ ಬಿರಿ ಬಿಸಿಲು, ಅನ್ಯ ರಾಜ್ಯದ ಗಡಿಗೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ. ಸೂಗೂರೇಶ್ವರ ಈ ಟೆಕ್ನೋ ಶಾಲೆಯಲ್ಲಿ ಸಂಡೇ ಸಂಭ್ರಮ, ಮಕ್ಕಳು ಮತ್ತು ಪಾಲಕರ ಸಂಬಂಧ ಗಟ್ಟಿಗೊಳಿಸುವ ಕಾರ್ಯಕ್ರಮ ಶ್ಲಾಘನೀಯ. ಲಲಿತಾ ಕಡಗೋಳ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸರ್ಕಾರ ಆರ್ಥಿಕ ಸ್ಥಿತಿ ಸಮಸ್ಯೆಯಿಂದಾಗಿ ನಗರದ ಮಾವಿನಕೆರೆ ಅಭಿವೃದ್ಧಿಗೆ ಸಚಿವ NS ಬೋಸರಾಜ್ ಇವರು ಘೋಷಿಸಿದ್ದ 5 ಕೋಟಿ ರೂಪಾಯಿ ಅನುದಾನದ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ತಿರಸ್ಕೃತಗೊಳಿಸಿದೆ. ಮಾವಿನಕೆರೆಯನ್ನು ವಿವಿಧ ಆರ್ಥಿಕ ಮೂಲಗಳೊಂದಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ 5 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದರು. ಆದರೆ ಆರ್ಥಿಕ ಇಲಾಖೆ ಮಾವಿನಕೆರೆ ಅಭಿವೃದ್ಧಿ 5 ಕೋಟಿ ರೂಪಾಯಿ ಅನುದಾನ ಸೇರಿ 169 ಕಾಮಗಾರಿಗಳಿಗೆ ಸಲ್ಲಿಕೆಯಾಗಿದ್ದ ಸಣ್ಣ ನೀರಾವರಿ ಇಲಾಖೆ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆ ತಿರಸ್ಕರಿಸಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ RDA ಸೇರಿದಂತೆ ಇತರೆ ಮೂಲಗಳ ಅನುದಾನವನ್ನು ಮಾವಿನಕೆರೆ ಅಭಿವೃದ್ಧಿಗೆ ಕಾಯ್ದಿರಿಸಲಾಗಿತ್ತು. ಮಾವಿನಕೆರೆಯಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನಿದ್ದು ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸದೆ ಮಾತುಕತೆ ಮೂಲಕ ಭೂಮಿ ಪಡೆಯಲು ಪ್ರಯತ್ನಿಸಲಾಗಿದ್ದರೂ ಫಲಪ್ರದವಾಗಿರಲಿಲ್ಲ. ಅಲ್ಲದೆ ಮಾವಿನಕೆರೆ ಹೊಳೆತ್ತಲು ಜೈನ್ ಸಂಘಟನೆಯಿಂದ ಹೊಳೆತ್ತುವ ಕೆಲಸ ಪ್ರಾರಂಭವಾಗಿದ್ದಾಗ JDS ವಿರೋಧಿಸಿದ್ದರಿಂದ ಕಾಮಗಾರಿ ಕೈಬಿಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ನಂತರ ಮಾವಿನಕೆರೆ ಅಭಿವೃದ್ಧಿ ಚಾಲನೆ ನೀಡಿ ಹೊಸ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಫ್ಲೆಕ್ಸ್ಗಳನ್ನು ಸಹ ಹಾಕಲಾಗಿತ್ತು. ಆದರೆ ಮಾವಿನಕೆರೆ ಒಂದು ಬದಿಯಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ. ಕೆರೆ ದಂಡೆ ಬಳಿ ಕಬ್ಬಿಣದ ಸರಳು ಹಾಕಿ ಮರಂ ಹಾಕುತ್ತಿರುವ ಕಾಮಗಾರಿ ನಡೆಯುತ್ತಿದೆ. ಆದರೆ ಸಣ್ಣ ನೀರಾವರಿ ಇಲಾಖೆಯಿಂದ ಘೋಷಣೆಯಾಗಿದ್ದ ಅನುದಾನ ಬಿಡುಗಡೆಯಾಗುವುದು ಅನುಮಾನವಾಗಿದೆ. ಹೆಚ್ಚುವರಿ ಪ್ರಸ್ತಾವನೆಗಳೆಲ್ಲವನ್ನು ತಿರಸ್ಕೃತಗೊಳಿಸಿರುವ ಪರಿಣಾಮ ಇಲಾಖೆಯ ಅನುದಾನ ಬಿಡುಗಡೆಯಾಗುವುದಿಲ್ಲ ಎಂಬುದು ಸ್ಪಷ್ಟವಾದಂತಾಗಿದೆ. ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭವಾಗಿರುವಾಗ ಚರಂಡಿ ನೀರು ಕೆರೆ ಸೇರಿದಂತೆ ತಡೆಯುವ ಕೆಲಸ ಮಹಾನಗರ ಪಾಲಿಕೆ ಪ್ರಾರಂಭಿಸಿಯೇ ಇಲ್ಲ. ಚರಂಡಿ ನೀರು ಕೆರೆಗೆ ತಡೆಯದ ಹೊರತು ಸೌಂದರೀಕರಣ ಕಾಮಗಾರಿಗೆ ಅರ್ಥವೇ ಇಲ್ಲ. ಕೆರೆಗಳಿಗೆ ಚರಂಡಿ ನೀರು ಹರಿಬಿಟ್ಟರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಕೆರೆ ಪ್ರಾಧಿಕಾರದಲ್ಲಿ ಅವಕಾಶವಿದೆ. ಆದರೆ ನಗರಸಭೆ ಇದ್ದಾಗಿನಿಂದ ಮಹಾನಗರ ಪಾಲಿಕೆಯಾಗಿ ಮಾರ್ಪಟ್ಟ ನಂತರವೂ ಚರಂಡಿ ನೀರು ಕೆರೆಗೆ ಸೇರಿದಂತೆ ತಡೆಯುವ ಯಾವ ಯೋಚನೆಯೂ ಪಾಲಿಕೆ ಮುಂದಿಲ್ಲ. ಮತ್ತೊಂದೆಡೆ ಮಾವಿನಕೆರೆಯಲ್ಲಿ ಖಾಸಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನಗಳು ಪೂರ್ಣಗೊಂಡಿಲ್ಲ. ಹೊಸ ಇತಿಹಾಸ ನಿರ್ಮಾಣ ಮಾಡುವ ಫ್ಲೆಕ್ಸ್ಗಳ ಸಹ ಮಾಯವಾಗಿವೆ. ಮಾವಿನಕೆರೆ ಮಾತ್ರ ಯಥಾಸ್ಥಿತಿಯಲ್ಲಿ ನಿಂತಿದೆ. 2023-24 ಸಾಲಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ 92 ಕೋಟಿ 75 ಲಕ್ಷ ರೂಪಾಯಿ ಅಂದಾಜು ಮೊತ್ತದಲ್ಲಿ ಹೆಚ್ಚುವರಿ ಅನುದಾನ ಕೋರಿ 169 ಕಾಮಗಾರಿಗಳ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿತ್ತು. ಅನುಮೋದಿತ ಕಾಮಗಾರಿ ಹೆಚ್ಚಾಗಿರುವುದರಿಂದ ಹೆಚ್ಚುವರಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗುವುದಿಲ್ಲ ಎಂಬ ಸ್ಪಷ್ಟ ಮಾಹಿತಿಯನ್ನು ಆರ್ಥಿಕ ಇಲಾಖೆ ಸಣ್ಣ ನೀರಾವರಿ ಇಲಾಖೆಗೆ ರವಾನಿಸಿದೆ. ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ
200 ಕೋಟಿ ರೂಪಾಯಿ ಘೋಷಣೆಯಾಗಿದ್ದು ಜಾರಿಗೊಳಿಸಲಾಗುವುದಿಲ್ಲ. ಲಭ್ಯವಿರುವ ಅನುದಾನದಲ್ಲಿಯೇ ಬಳಕೆ ಮಾಡಿಕೊಳ್ಳಬೇಕು. ಹೆಚ್ಚುವರಿ ಅನುದಾನ ಇಲ್ಲ ಎಂದು ಹೇಳಿರುವುದು ಮಾವಿನಕೆರೆ ಅಭಿವೃದ್ಧಿ 5 ಕೋಟಿ ರೂಪಾಯಿ ಅನುದಾನ ಸೇರಿದಂತೆ ಅನೇಕ ಪ್ರಸ್ತಾವನೆಗಳಿಗೆ ಅನುದಾನ ಲಭ್ಯತೆ ಇಲ್ಲದಂತಾಗಿರುವುದು ಸ್ಪಷ್ಟವಾಗಿದೆ. ಆರ್ಥಿಕ ಸಮಸ್ಯೆಯೇ ಇಲ್ಲ ಎಂದು ಸಣ್ಣ ನೀರಾವರಿ ಸಚಿವರು ಹೇಳಿಕೊಂಡಿದ್ದರು. ಆದರೆ ಆರ್ಥಿಕ ಇಲಾಖೆ ಹೆಚ್ಚುವರಿ ಅನುದಾನ ಇಲ್ಲ ಎಂದು ಸ್ಪಷ್ಟಪಡಿಸಿರುವುದು ಪೇಚಿಗೆ ಸಿಲುಕುವಂತಾಗಿದೆ. ತಾಲೂಕಿನ ವಡ್ಲೂರಿನಲ್ಲಿ ಹುಲಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಗ್ರಾಮಕ್ಕೆ ಭಾನುವಾರ ರಾತ್ರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾನುವಾರ ರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ವಡ್ಲೂರು ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹಬ್ಬಿದೆ. ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವ ಹುಲಿಯ ಚಿತ್ರ ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಹುಲಿಯ ಹೆಜ್ಜೆಯನ್ನು ತೋರಿಸುವ ವಿಡಿಯೋ ಹಾಗೂ ವಡ್ಲೂರು ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಮೈಕ್ ಮೂಲಕ ಗ್ರಾಮದಲ್ಲಿ ಹುಲಿ ಬಂದಿದೆ, ಎಚ್ಚರದಿಂದಿರಿ, ಗ್ರಾಮಕ್ಕೆ ಪೊಲೀಸರು ಬಂದಿದ್ದಾರೆ ಎಂದು ಎಚ್ಚರಿಕೆ ನೀಡುತ್ತಿರುವ ವಿಡಿಯೋ ಸಹ ಹರಿಬಿಡಲಾಗಿದೆ. ಈ ಎಲ್ಲ ಫೋಟೋ ಮತ್ತು ವಿಡಿಯೋಗಳಿಂದ ಭಾನುವಾರ ರಾತ್ರಿ ಇಡೀ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ವಿಷಯ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಡ್ಲೂರಿನ ಗ್ರಾಮದ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ವಡ್ಲೂರಾಗ ಹುಲಿ ಬಂದದ, ಅಡಿಗಳು ತಿರುಗಾಡಕತ್ತಂತ ಪೊಲೀಸರು ಬಂದಾರ. ಎಲ್ಲ ಪೊಲೀಸರು ಅಡಿಗೆ ಹುಡುಕಾಡಕತ್ತಾರ. ಎಕ್ಸೈಡ್ ವಡ್ಲೂರು ಎಲ್ಲ ಓಡಾಡಕತ್ತಾರ. ಜೀಪ್ ಒಳಗ ತಗೊಂಡು ಪೊಲೀಸರು ಬಂದಾರ ವಡ್ಲೂರಿಗೆ. ದಯಮಾಡಿ ಯಾರು ಸ್ವಲ್ಪ ಹುಷಾರ್ ಸಂಗಟಿರ್ರಿ. ಯಾಕಂತ ಬರುತ್ತೆ ಸ್ವಲ್ಪ ದನಗಳು ಪರಗಳು ನಿಮ್ ಹುಷಾರ್ ನಿಮಗಿರ್ರಿ. ಹುಲಿ ಬಂದದ, ಹುಲಿ ಹುಲಿ ಆದರೆ ಗ್ರಾಮದಲ್ಲಿ ಹುಲಿಯ ಕುರುಹುಗಳಾಗಲಿ ಅಥವಾ ಹೆಜ್ಜೆ ಗುರುತುಗಳಾಗಲಿ ಅಧಿಕಾರಿಗಳಿಗೆ ಕಂಡು ಬಂದಿಲ್ಲ. ಹಲವರು ಈ ಘಟನೆಯನ್ನು ಗಾಯ ಸುದ್ದಿ ಹಬ್ಬಿಸಲಾಗಿದೆ ಎಂದು ಹೇಳುತ್ತಿದ್ದು, ಆದರೆ ಗ್ರಾಮದಲ್ಲಿ ಮಾತ್ರ ಆತಂಕದ ವಾತಾವರಣ ಇನ್ನೂ ಕಡಿಮೆಯಾಗಿಲ್ಲ. ವೈರಲ್ ಆದ ಹುಲಿಯ ಚಿತ್ರದ ರಿಯಾಲಿಟಿ ಚೆಕ್. ವಡ್ಲೂರು ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಿದಾಡಿದ ಬೆನ್ನಲ್ಲೇ ಹುಲಿಯ ಚಿತ್ರವನ್ನು ರಿಯಾಲಿಟಿ ಚೆಕ್ ಮಾಡಲಾಗಿದ್ದು, ಆ ಚಿತ್ರದ ಎಡಗಡೆ ಕೆಳಭಾಗದಲ್ಲಿ ಉಲ್ಲಾಸ್ ಕಾರಂತ WCS ಎಂಬ ಹೆಸರಿದ್ದು, ಇದು ಮೊದಲ ಬಾರಿಗೆ 2008ರ ಫೆಬ್ರವರಿಯಲ್ಲಿ ನಾಗರಹೊಳೆಯಲ್ಲಿ ಖ್ಯಾತ ಪ್ರಾಣಿ ಶಾಸ್ತ್ರಜ್ಞ ಉಲ್ಲಾಸ್ ಕಾರಂತ ಅವರು ತೆಗೆದ ಟ್ರ್ಯಾಪ್ ಕ್ಯಾಮೆರಾದ ಚಿತ್ರವಾಗಿದೆ ಎಂದು ತಿಳಿದು ಬಂದಿದೆ. ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ಮಹಾಶಿವರಾತ್ರಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಅಕ್ಕ ಹೇಳಿದರು. ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಧ್ಯಾನ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಉದ್ಘಾಟನಾ ಮಹೋತ್ಸವ ಜರುಗಲಿದೆ. ಬೆಳಿಗ್ಗೆ 9 ಗಂಟೆಗೆ ವಿಶ್ವವಿದ್ಯಾಲಯದಲ್ಲಿ ಶಿವ ಧ್ವಜಾರೋಹಣ ನಡೆಯಲಿದ್ದು, ಸಂಜೆ 4 ಗಂಟೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿ ಯಾತ್ರೆ ನಡೆಯಲಿದೆ. ನಂತರ 6 ಗಂಟೆಗೆ ನಗರದ ಬಸವೇಶ್ವರ ವೃತ್ತದ ವಾಲ್ಕಟ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು, ಶಾಸಕರು, ಗಣ್ಯರು, ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಮಹಾಶಿವರಾತ್ರಿಯ ಆಧ್ಯಾತ್ಮ ರಹಸ್ಯ ಎಂಬ ವಿಷಯದ ಪ್ರವಚನ ನಡೆಯಲಿದ್ದು, ನಂತರ 8 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದರು. ಮಹಾಶಿವರಾತ್ರಿ ಮಹೋತ್ಸವವನ್ನು ನಮ್ಮ ಮಹಾನಗರದ ಜನತೆಗೆ ಅರ್ಥಪೂರ್ಣವಾಗಿ ಆಚರಿಸೋಣ. ಮಹಾನಗರದ ಜನತೆಗೆ ಒಂದು ಶಿವ ಸಂದೇಶವನ್ನು ಕೊಡೋಣ ಎನ್ನುವ ಸದುದ್ದೇಶದಿಂದ 26ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ ಅಂದರೆ 5 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಬಸವೇಶ್ವರ ವೃತ್ತದ ಹತ್ತಿರ ಇರುವ
ವಾಲ್ಕಾಟ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತನ್ನುವಾಗ 40 ಅಡಿ ಎತ್ತರದ ಒಂದು ಶಿವಲಿಂಗ, ಅದರ ಮೇಲೆ ಭಾರತದ ನಕ್ಷೆ ಹಾಗೂ ಆ ನಕ್ಷೆಯಲ್ಲಿ 12 ಜ್ಯೋತಿರ್ಲಿಂಗಗಳು ನಮ್ಮ ದೇಶದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ಸೂಚಿಸುವ ಒಂದು ಭವ್ಯವಾದಂತಹ ಚಿತ್ರ. ಹಾಗೂ 12 ಜ್ಯೋತಿರ್ಲಿಂಗಗಳ ದರ್ಶನ ಮತ್ತು ಅಂತರ್ಲಿಂಗ ದರ್ಶನ ಹಾಗೂ ಸಹಸ್ರಲಿಂಗ ದರ್ಶನ. ಮತ್ತೆ ವಿಶೇಷ ಎಂದರೆ ಶಿವನ ಒಂದಿಗೆ ಸೆಲ್ಫಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಶಿವನ ಪ್ರತೀಕವಾದಂತಹ ಶಿವಲಿಂಗದ ಚಿತ್ರದ ಜೊತೆಗೆ ಅಲ್ಲಿ ಬಂದಂತಹ ಭಕ್ತಾದಿಗಳು ದರ್ಶಕರು ತಮ್ಮ ಒಂದು ಚಿತ್ರವನ್ನು ಇಳಿಸಿಕೊಳ್ಳಿಕ್ಕೆ ಅನುಕೂಲ. ಫೆಬ್ರವರಿ 27ಕ್ಕೆ ಜ್ಞಾನ ಜಾಗೃತಿ ಮಹೋತ್ಸವ ನಡೆಯಲಿದ್ದು ಅಭೌತಿಕ ಜ್ಞಾನದ ಮಹತ್ವ ಎಂಬ ವಿಷಯದ ಮೇಲೆ ಪ್ರವಚನ ಇರಲಿದೆ. ಇದೇ ವೇಳೆ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಫೆಬ್ರವರಿ 28ರಂದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ ಎನ್ನುವ ವಿಷಯದ ಬಗ್ಗೆ ಪ್ರವಚನ ನಡೆಯಲಿದೆ. ಇದೇ ವೇಳೆ ನಗರ ಹಾಗೂ ಗ್ರಾಮೀಣ ಭಾಗದ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಈ ಬಾರಿ ವಿಶೇಷವಾಗಿ ವಾಲ್ಕಟ್ ಮೈದಾನದಲ್ಲಿ 40 ಅಡಿ ಎತ್ತರದ ಶಿವಲಿಂಗದೊಳಗಡೆ ಜಗಮಗಿಸುವ ಭಾರತದ ಒಳಗೆ 12 ಜ್ಯೋತಿರ್ಲಿಂಗ ದರ್ಶನದ ಸ್ಥಳಗಳ ಮಾಹಿತಿ ಇರುವ ಬೃಹತ್ ಚಿತ್ರದ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ದರ್ಶನ ವ್ಯವಸ್ಥೆ ಸಂಜೆ 5ರಿಂದ ರಾತ್ರಿ 10ರವರೆಗೆ ಪ್ರತಿದಿನ ಇರಲಿದೆ ಎಂದರು. ಮಾರ್ಚ್ 1ರಂದು ಸದ್ಭಾವನಾ ಮಹೋತ್ಸವ ಕಾರ್ಯಕ್ರಮವಿದ್ದು ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ವಿಷಯದ ಕುರಿತು ಪ್ರವಚನ ನೀಡಲಾಗುವುದು. ಸಮಾಜ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಅದರ ಜೊತೆಗೆ ದರ್ಶನದ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮ ಪ್ರತಿನಿತ್ಯ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ನಡೆಯಲಿದೆ. ಮೊದಲನೆಯ ದಿನ ಶಿವರಾತ್ರಿಯ ದಿನವಾದ ಪವಿತ್ರ ದಿನವಾದಂತಹ 26ನೇ ತಾರೀಕು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರನ್ನ, ಶಾಸಕರನ್ನ, ಸಂಸದರನ್ನ ಹಾಗೂ ನಮ್ಮ ಊರಿನ ಅನೇಕ ಗಣ್ಯರನ್ನ ನಾವು ಸ್ವಾಗತಿಸಿದ್ದೇವೆ. ಹಾಗೂ ಅವತ್ತಿನ ದಿನ ವೇದಿಕೆಯ ಮೇಲೆ ವಿಶೇಷ ಸಾಧನೆಯನ್ನ ಮಾಡಿರುವ ಅಥವಾ ವಿಶೇಷ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ರಾಯಚೂರು ನಗರದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಆಯ್ದುಕೊಂಡು 8 ಜನರಿಗೆ ನಾವು ಸನ್ಮಾನವನ್ನ, ವಿಶೇಷ ಗೌರವಾರ್ಪಣೆಯನ್ನ ಸಲ್ಲಿಸ್ತೇವೆ. ಇನ್ನು ಅವತ್ತಿನ ದಿನದ ಒಂದು ವಿಷಯ ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯ ಎನ್ನುವ ವಿಷಯದ ಒಂದು ಪ್ರವಚನವೂ ಇರ್ತದೆ. ಹಾಗೆ 2ನೇ ದಿನ 27ನೇ ತಾರೀಕು ಜ್ಞಾನ ಜಾಗೃತಿ ಮಹೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಂದಿನ ಒಂದು ದಿನ ಅಭೌತಿಕ ಜ್ಞಾನದ ಮಹತ್ವತೆ ಎನ್ನುವ ವಿಷಯದ ಪ್ರವಚನ ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೂ ವೇದಿಕೆಯ ಮೇಲೆ ನಡೀತದೆ. 7 ಗಂಟೆಯಿಂದ 9 ಗಂಟೆಯವರೆಗೂ ನಮ್ಮ ರಾಯಚೂರು ಮಹಾನಗರದಲ್ಲಿ ಮಾರ್ಚ್ 2ರಂದು ಪರಿವರ್ತನಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅಂದು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎಂಬ ವಿಷಯದ ಕುರಿತು ಪ್ರವಚನ ನೀಡಲಾಗುವುದು. ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಈ ಸಂದರ್ಭದಲ್ಲಿ ರಾಕೇಶ್, ಜಗದೀಶ್ ಪಾಟೀಲ್, ಶಿಲ್ಪಾ ಉಪ್ರಾಳ್, ಲಕ್ಷ್ಮೀ ತಾಯಣ್ಣ ಸೇರಿದಂತೆ ಇತರರು ಇದ್ದರು. ಶಾಲೆಯ ಮಕ್ಕಳ ಪೋಷಕರನ್ನು ಕರೆಯಿಸಿ ಕಾರ್ಯಕ್ರಮ ಮಾಡುತ್ತಿರುವುದು ಖುಷಿ ತಂದಿದ್ದು, ಮಕ್ಕಳು ಪೋಷಕರು ಶಾಲೆಯೊಂದಿಗಿನ ಬಾಂಧವ್ಯವನ್ನು ತಿಳಿಪಡಿಸಲು ಒಂದು ಉತ್ತಮ ಕಾರ್ಯಕ್ರಮ ಇದು ಎಂದು ಮಾಜಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳ್ ಅವರು ಶ್ಲಾಘಿಸಿದರು. ನಗರದ ತಿಮ್ಮಾಪುರ ಪೇಟೆಯ ದತ್ತಾತ್ರೇಯ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸೂಗುರೇಶ್ವರ ಇ ಟೆಕ್ನೋ ಪ್ರಾಥಮಿಕ ಮತ್ತು
ಪ್ರೌಢಶಾಲೆ ವತಿಯಿಂದ ಏರ್ಪಡಿಸಿದ ಪಾಲಕರ ಸಂಡೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಟೆಕ್ನೋ ಶಾಲಾ ಆಡಳಿತ ಮಂಡಳಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದು ವಿನೂತನ ಹಾಗೂ ವಿಶೇಷವಾಗಿರುತ್ತದೆ. ಶಾಲೆಗೆ ಬರುವ ಮಕ್ಕಳ ಪೋಷಕರನ್ನು ಕರೆಯಿಸಿ ಕಾರ್ಯಕ್ರಮ ನಡೆಸಿ ಶಾಲೆಯ ಜೊತೆಗಿನ ಬಾಂಧವ್ಯವನ್ನು ಉಂಟು ಮಾಡುತ್ತಿದೆ ಎಂದರು. ಶಾಲಾ ಆಡಳಿತ ಮಂಡಳಿಯು ಮಕ್ಕಳ ಪೋಷಕರನ್ನು ಒಗ್ಗೂಡಿಸುವುದು ಒಂದು ಸಾಹಸದ ಕೆಲಸ. ಸಾಕಷ್ಟು ಮಕ್ಕಳ ಪೋಷಕರ ದಿನನಿತ್ಯ ಒತ್ತಡದ ಕೆಲಸ ತೊಡಗಿರುತ್ತಾರೆ. ರವಿವಾರ ದಿನವಾಗಿದ್ದರಿಂದ ಒಗ್ಗೂಡಿಸಿ ಮಕ್ಕಳೊಂದಿಗೆ ಶಾಲೆಯ ವಾತಾವರಣದಲ್ಲಿ ಪೋಷಕರು ಕಾಲ ಕಳೆಯುವಂತೆ ಮಾಡಿ ಉತ್ತಮ ಅವಕಾಶ ನೀಡಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಇಂತಹ ಕಾರ್ಯಕ್ರಮ ನಡೆಸಿ ಪೋಷಕರು ಇದಕ್ಕೆ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಸರ್ ಒಂಚೂರು ಈ ಕಡೆ ನೋಡಿ. ಸರ್ ಈ ಕಡೆ ನೋಡಿ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಪಾಧ್ಯಾಯರ ಅವರಿಗೂ ಶುಭ ಮುಂಜಾನೆ ನಮಸ್ಕಾರ ಸರ್. ಮುದ್ದು ಮಕ್ಕಳು ಎಲ್ಲರಿಗೂ ಬಂದಿರುವಂಥ ತಂದೆ ತಾಯಿ ಎಲ್ಲರಿಗೂ ನಮಸ್ಕಾರಗಳು. ಎಷ್ಟು ಚಲೋ ಇವರು ಸುಲೋಚನಾ ಮೇಡಮ್ ಅವರು ಯಾವಾಗಲೂ ಯಾವ ಫಂಕ್ಷನ್ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ಯಾರು ಮಾಡಿದ್ರು ಅಂತ ಅದು ಏನು ಹಬ್ಬ ಅಂತಲೂ ತಿಳಿಸ್ಬೇಕಂದ್ರೆ ಎಲ್ಲರಿಗೂ ಒಂದು ಅವರಿಗೆ ಇದು ಮಾಡ್ತಾರೆ. ಏನಂದರೆ ಏನು ಫೆಸ್ಟಿವಲ್ ಇರ್ತದೆ ಅದು ಅವರಿಗೆ ಮೇಕಪ್ ಆಗಿ ಈ ಥರ ಈಗ ಇದು ಮಾಡ್ತಾರೆ ಅಂತ ನನಗೆ ಅದು ಸ್ಪೆಷಲಾಗಿ ಮಾಡೋಕ್ಕೆ ಬರ್ತಾ ಇಲ್ಲ. ಅವರು ಚೆನ್ನಾಗೇ ಮಾಡ್ತಾರೆ. ಸ್ಕೂಲ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ಇನ್ನೂ ಜಾಸ್ತಿ ಬರಬೇಕಂತಲೂ ಕೋರ್ಕಂತ ಇದ್ದೀನಿ. ಇಲ್ಲಿ ನೋಡಿದಾಗ ಎಲ್ಲ ಮುದ್ದು ಮಕ್ಕಳು ಎಷ್ಟು ಚಲೋ ರೆಡಿಯಾಗಿ ಬಂದರೆ ಅಂದರೆ ಕುಂಭಮೇಳಗ ಎಲ್ಲರೂ ದೇವಾನಿ ದೇವರಲ್ಲಿ ಸ್ನಾನ ಮಾಡಿ ಹೆಂಗೆ ಬರ್ತಾರೋ ಈ ಸ್ಕೂಲಿನಿಂದಲೂ ಹಂಗೆ ಬಂದರಂತ ನಾನು ಅನ್ಕೊಂತ ಇದ್ದೀನಿ. ಹಾಗೆ ಇವ್ರದ್ದು ಇನ್ನೂ ಮುಂದೆ ಇನ್ನೂ ಜಾಸ್ತಿ ಜನ ಬಂದು ಇನ್ನೂ ಚಲೋ ಮಾಡಬೇಕಂತಲೂ ಕೊಡ್ತಾ ಇದ್ದೀನಿ. ಇವರು ಯಾವುದೇ ಇದ್ದದಕ್ಕೂ ಸ್ಪೆಷಲ್ ಆಗಿ ಇರ್ತಾರೆ. ಇವಾಗ ಕಪಲ್ಸ್ಗೂ ಅವರು ಎಷ್ಟು ಚಲೋ ಇದು ಮಾಡಿ ಇರ್ತಾರೆ. ಒಂದೊಂದು ಸ್ಪೆಷಲೇ ಇರ್ತಾರೆ ಈ ಪ್ರೋಗ್ರಾಮಲ್ಲಿ. ಅದಕ್ಕೆ ಎಲ್ಲರೂ ಬಂದು ಸೂಗುರೇಶ್ವರ ಈ ಟೆಕ್ನೋ ಶಾಲೆಯ ಅಧ್ಯಕ್ಷರಾದ ಸುಲೋಚನಾ ಬಸವರಾಜ ಸ್ವಾಮಿ ಆಲ್ಕೂರ್ ಮಾತನಾಡಿ, ಕಳೆದ 24 ವರ್ಷಗಳಿಂದ ಶಾಲಾ ಆರಂಭವಾಗಿ ಅಂದು 3 ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಇಂದು 600 ಮಕ್ಕಳು ಇದ್ದಾರೆ. ಇದಕ್ಕೆ ಕಾರಣ ಮಕ್ಕಳು, ಪೋಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಯು ಮಕ್ಕಳಿಗೆ ಉತ್ತಮ ಬೋಧನೆ ಕಾರಣವಾಗಿದೆ ಎಂದರು. ಶಾಲೆಯಲ್ಲಿ ಮಕ್ಕಳ ಶಿಕ್ಷಕರ ಜೊತೆಗಿನ ಬಾಂಧವ್ಯ ಹಾಗೂ ಪೋಷಕರು ಇದನ್ನು ಮನದಟ್ಟಾಗುವಂತೆ ಪಡಿಸುವುದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶುಲ್ಕ ನೀಡಿ ಶಾಲೆಗೆ ಕಳುಹಿಸುತ್ತಿದ್ದು, ಶಾಲೆಯ ವಾತಾವರಣ ಮತ್ತು ಕಲಿಕೆಯ ನೀಡುವ ಒತ್ತು ಕುರಿತು ಮಾಹಿತಿ ನೀಡುವ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನಮ್ಮ ಶಾಲೆ ವತಿಯಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ. ಬಹಳ ಹೆಮ್ಮೆ ಅನ್ನಿಸ್ತದೆ. ನಾವು ಶಾಲೆ ಓಪನ್ ಮಾಡಬೇಕಾದ್ರೆ ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಆ ಒಂದು ಶಾಲೆ ಓಪನ್ ಮಾಡಿದಾಗ ಹೇಳಿದ್ರೆ ನೀವು ನಂಬಕ್ಕಾಗಲ್ಲ. ಬರೀ 3 ಮಕ್ಕಳಿಂದ ನಾವು ಶಾಲೆ ಓಪನ್ ಮಾಡಿದ್ದೀವಿ. 3 ಮಕ್ಕಳಿಂದ ಶಾಲೆ ಓಪನ್ ಮಾಡಿ ಇವತ್ತು ಸುಮಾರು ನಮ್ಮಲ್ಲಿ 600 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕೆ ನನಗೆ ಈಗ 24ನೇ ವರ್ಷ ರನ್ನಿಂಗ್ ನಮ್ಮ ಸ್ಕೂಲ್ ಓಪನ್ ಮಾಡಿ ನೆಕ್ಸ್ಟ್ ಇಯರ್ 25ನೇ ವರ್ಷ ಸಂಭಾಳಿಸಿದ್ವಿ. ಭಾಳ ಅತ್ಯುತ್ತಮವಾಗಿ ಗ್ರ್ಯಾಂಡಾಗಿ ರಂಗಮಂದಿರದಲ್ಲಿ ಆಚರಣೆ ಮಾಡೋಣ. ಅದಕ್ಕೆ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ನೀವು ಪೇರೆಂಟ್ಸ್ ಸಪೋರ್ಟ್ ನಮಗೆ ಬೇಕೇ ಬೇಕು. ಪೇರೆಂಟ್ಸ್ ಇರ್ತೀವೋ ಮಕ್ಕಳು ಕರ್ಕೊಂಡು ಬಂದು ನೀವು ಪೇರೆಂಟ್ಸ್ ಅಟೆಂಡ್ ಆದಾಗೆ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತರುತ್ತೆ. ಅದಕ್ಕಾಗಿ ನೆಕ್ಸ್ಟ್ 25ನೇ ವರ್ಷದ ಶಿವಾಜಿಗೆ ತಾವೆಲ್ಲರೂ ಆಗಮಿಸಿ ನಮ್ಮ ಶಾಲೆಯ ಇನ್ನೂ ಏಳಿಗೆಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಓದಿಸೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಮಕ್ಕಳಿಗೆ ನಾವು ಅವರಿಗೆ ಬರೀ ವಿದ್ಯೆ ಅಲ್ಲ, ವಿದ್ಯೆ ಜೊತೆಗೆ ನಾವು ಅವರಿಗೆ ತಂದೆ ತಾಯಿಯಂದ್ರು ಮಕ್ಕಳು ಹೆಂಗಿರಬೇಕು, ಮಕ್ಕಳು ಎದಕ್ಕೆ ಶಾಲೆಗೆ ಬರಬೇಕು, ಮಕ್ಕಳು ಫೀಸ್ ಎಲ್ಲಿಂದ ಕಟ್ತಾ ಇದ್ದಾರೆ, ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಆ ಒಂದು ನಿಮಗೆ ಶಿಕ್ಷಕರು ಎದಕ್ಕೆ ಪಾಠ ಮಾಡ್ತಾ ಇದ್ದಾರೆ ಅದನ್ನು ನೀವು ಯಾಕೆ ತಲೆಗೆ ಹೋಗ್ತಾ ಎಲ್ಲ ರೀತಿ ನಾವು ಅವರಿಗೆ ಒಂದು ರೀತಿಯಲ್ಲಿ ನಾವು
ತಂದೆ ತಾಯಿ ಏನು ಹೇಳ್ಕೊಡ್ತಾರೋ ತಂದೆ ತಾಯಿನ ಫಸ್ಟ್ ಮೊದಲು ತಂದೆ ತಾಯಿ ಗೌರವಿಸೋದು ಕಲೀರಿ, ಹಿರಿಯರನ್ನ ಗೌರವಿಸೋದು ಕಲೀರಿ, ಶಿಕ್ಷಕರಿಗೆ ಗೌರವದಿಂದ ಕಾಣಿರಿ. ತಲೆ ಎತ್ತಿ ನಡೆಯುವ ವಯಸ್ಸು ನಿಮ್ಮದಲ್ಲ, ತಲೆ ಬಾಗಿ ನಡೆದರೆ ನಿಮಗೆ ಮುಂದಿನ ಭವಿಷ್ಯತ್ತು ಇರುತ್ತೆ. ಅದಕ್ಕಾಗಿ ನಿಮಗೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾತನ್ನು ನೀವು ಕೇಳಬೇಕು. ಹಾಗೆ ಮನೆಯಲ್ಲಿ ಏನೇ ಇರಲಿ ಹೊರಗೆ ಬರಬೇಕಾದ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ತಂದೆ ತಾಯಿ ಮಾತನ್ನು ಬೇಡ ಅಂದ್ರೆ ಬಿಡಬೇಕು, ಹೋಗಂದ್ರೆ ಬರಬೇಕು. ತಂದೆ ತಾಯಿಗೆ ಮೊದಲನೇ ಆದ್ಯತೆ ಕೊಡ್ರಿ. 10 ಜನ ಪೋಷಕರ ಆದರ್ಶ ದಂಪತಿಗಳ ಸ್ಪರ್ಧೆ ಆಯೋಜಿಸಿದ್ದು, ಪ್ರಥಮ ಸ್ಥಾನ ಪಡೆದವರಿಗೆ 5 ತೊಲೆ ಬೆಳ್ಳಿ, ದ್ವಿತೀಯ ಸ್ಥಾನಕ್ಕೆ 3 ತೊಲೆ ಬೆಳ್ಳಿ, ತೃತೀಯ ಸ್ಥಾನಕ್ಕೆ 2 ತೊಲೆ ಬೆಳ್ಳಿ ಬಹುಮಾನ ನೀಡಲಾಗುತ್ತದೆ. ಜೊತೆಗೆ ಸಮಾಧಾನಕರ ಬಹುಮಾನವನ್ನು ನೀಡಲಾಗುತ್ತದೆ ಎಂದರು. ವಿಸ್ತಾರ್ ಲರ್ನಿಂಗ್ ಅಕಾಡೆಮಿಯಿಂದ ವಿಚಾರ ಸಂಕಿರಣ ವಿದ್ಯಾರ್ಥಿಗಳಿಗೆ ಫ್ಯಾನ್ಸಿ ಡ್ರೆಸ್, ಪಾಲಕರಿಗೆ ವಿವಿಧ ಆಟಗಳ ಸ್ಪರ್ಧೆ ನಡೆಸುತ್ತಿದ್ದು, ಸದಾ ಶಾಲೆಯೊಂದಿಗಿನ ಪೋಷಕರ ಸಹಕಾರವಿರಲಿ ಎಂದು ತಿಳಿಸಿದರು. पंजाब 5 दरिया की पावन भूमि, पंजाब सटे देश की जान, वैसाखी लोरी, ಈ ಸಂದರ್ಭದಲ್ಲಿ ಸೂಗುರೇಶ್ವರ ಈ ಟೆಕ್ನೋ ಶಾಲೆಯ ಕಾರ್ಯದರ್ಶಿ ಆದ ಬಸವರಾಜ ಸ್ವಾಮಿ ಆಲ್ಕೂರ್, ಮುಖ್ಯೋಪಾಧ್ಯಾಯ ಜಂಬಣ್ಣ, ಶೋಭಾ, ಪೋಷಕರು, ಮಕ್ಕಳು ಹಾಗೂ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಜನರು ಮಣ್ಣಿನ ಮಡಿಕೆಯ ಮೊರೆ ಹೋಗಿದ್ದು, ಅದರಲ್ಲೂ ಗುಜರಾತ್ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳಿಂದ ಆಕರ್ಷಕ ಮಣ್ಣಿನ ಮಡಿಕೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದೆ. ಆಧುನಿಕ ಶೈಲಿಯ ಮಡಿಕೆಗಳಿಗೆ ದೇಸಿ ಟಚ್ ಕೊಟ್ಟು ಮಾರಾಟಕ್ಕೆ ಇಡಲಾಗಿದೆ. ಇಳುವರಿ ಕಮ್ಮಿ, ಬೆಲೆ ಜಾಸ್ತಿ ಎನ್ನುವಂತೆ ಆಕರ್ಷಕವಾಗಿರುವ ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳ ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅಲ್ಲಿಂದ ತಂದು ಇಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಅಲ್ಲದೆ ಮಡಿಕೆಗಳಿಂದ ಮಾಡಿದ ವಾಟರ್ ಬಾಟಲ್, ಮಡಿಕೆ, ಅಡುಗೆ ಪಾತ್ರೆಗಳು ಸಹ ಮಾರಾಟಕ್ಕೆ ಇಟ್ಟಿದ್ದಾರೆ. ಗಾತ್ರದ ಆಧಾರದ ಮೇಲೆ 300 ರೂಪಾಯಿಯಿಂದ 450 ರೂಪಾಯಿವರೆಗೆ ಮಡಿಕೆಗಳಿಗೆ ದರ ನಿಗದಿ ಮಾಡಲಾಗಿದೆ. ಸದ್ಯ ದಿನಕ್ಕೆ 10 ರಿಂದ 20 ಮಡಿಕೆಗಳು ಮಾರಾಟವಾಗುತ್ತಿದ್ದು, ಮುಂಬರುವ ದಿನಗಳಲ್ಲಿ ಬಿಸಿಲು ಹೆಚ್ಚಾದಂತೆ ಹೆಚ್ಚಿನ ವ್ಯಾಪಾರವಾಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ. ಮಡಿಕೆ ವ್ಯಾಪಾರಿ ಆಧುನಿಕ ಶೈಲಿಯ ಮಡಿಕೆಗಳಿಗೆ ದೇಸಿ ಟಚ್ ಕೊಟ್ಟು ಮಾರಾಟಕ್ಕೆ ಇಡಲಾಗಿದೆ. ನಗರ ಸೇರಿದಂತೆ ಸುತ್ತಲಿನ ಹಳ್ಳಿ ಜನರು ಇಲ್ಲಿಗೆ ಆಗಮಿಸಿ ಮಡಿಕೆ ಖರೀದಿಸಿ ಕೊಂಡೊಯ್ಯುತ್ತಿದ್ದಾರೆ. ಆಧುನಿಕ ಯುಗದಲ್ಲಿ ಜನರು ವಿಭಿನ್ನ ಶೈಲಿಗೆ ಯಾರು ಹೋಗಿದ್ದು, ಕುಂಬಾರನ ಮಣ್ಣಿನ ಮಡಿಕೆಗೆ, ಹೊಸ ತಳಿಯ ಮಡಿಕೆಗಳಿಗೆ ಜನರು ವಾಲಿದ್ದಾರೆ. ನೈಸರ್ಗಿಕವಾಗಿ ನೀರನ್ನು ತಂಪು ಮಾಡಿಟ್ಟುಕೊಳ್ಳಲು ಮಣ್ಣಿನ ಮಡಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳುತ್ತಾರೆ. ಮಡಿಕೆಗೆ ಬೇಸಿಗೆ ಕಾಲದಲ್ಲಿ ಮಾರಾಟ ಮತ್ತು ಖರೀದಿಸುವುದು ಎಲ್ಲೆಡೆ ಕಂಡುಬರುತ್ತಿದೆ. ತರಹೇವಾರಿ ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡುವವರು ನಗರದ ಮುಖ್ಯ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುತ್ತಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗಿನ ಹೆದ್ದಾರಿಯ 2 ಬದಿಗಳಲ್ಲಿ ಮಣ್ಣಿನ ಮಡಿಕೆಗಳನ್ನು ವ್ಯಾಪಾರಿಗಳು ರಾಶಿ ಹಾಕಿದ್ದಾರೆ. ಬಹುತೇಕ ವ್ಯಾಪಾರಿಗಳು ಮಡಿಕೆಗಳನ್ನು ಸಗಟು ರೂಪದಲ್ಲಿ ಖರೀದಿಸಿ ತಂದು ಮಾರಾಟ ಮಾಡುತ್ತಿದ್ದಾರೆ. ಕೆಂಪು ಜೇಡಿ ಮಣ್ಣಿನಿಂದ ಮಡಿಕೆಗಳನ್ನು
ಕಲಾತ್ಮಕವಾಗಿ ಸಿದ್ಧಪಡಿಸಲಾಗಿದೆ. ಬಣ್ಣ ಬಣ್ಣದ ಚಿತ್ರ ಬಿಡಿಸಿದ ಮಡಿಕೆಗಳ ದರ ಸ್ವಲ್ಪ ಹೆಚ್ಚಾಗಿದೆ. 10 ಲೀಟರ್ ಸಾಮರ್ಥ್ಯದ ಕೆಂಪು ಮಣ್ಣಿನ ಮಡಿಕೆಯ ದರ 300ರಿಂದ ಆರಂಭ ಇದ್ದು ಮಾಮೂಲಿಗಿಂತ ಸ್ವಲ್ಪ ದಪ್ಪವಾಗಿರುತ್ತದೆ. ಹೀಗಾಗಿ ಕೆಂಪು ಬಣ್ಣದ ಮಡಿಕೆಯ ಗಾತ್ರ ಹೆಚ್ಚಾಗಿದ್ದಷ್ಟು ದರ ಹೆಚ್ಚಳವಿದೆ. ಇದರಲ್ಲಿ ತೆಳ್ಳಗಿನ ಮಡಿಕೆಗಳ ದರ ಅರ್ಧದಷ್ಟು ಕಡಿಮೆ. ಕಪ್ಪು ಬಣ್ಣದ ಮಡಿಕೆಗಳ ದರ ಕೂಡ ಕಡಿಮೆ ಇದೆ. ಕಳೆದ ವರ್ಷದಲ್ಲಿ ಹೋಲಿಸಿದರೆ ಈ ವರ್ಷ 40% ದರಗಳು ಏರಿಕೆಯಾಗಿವೆ. ಇದೀಗ ಬೇಸಿಗೆ ಆರಂಭವಾಗುತ್ತಿದ್ದು ಇನ್ನು ಹೆಚ್ಚಿನ ಬಿಸಿಲಿನ ತಾಪಮಾನ ಏರಿಕೆಯಾಗಲಿದೆ. ಮಡಿಕೆಗಳ ದರವು ಮತ್ತಷ್ಟು ಏರಿಕೆ ಕಂಡುಬರಲಿದೆ. FIR 626 ಸಿನಿಮಾ ಫೆಬ್ರವರಿ 28ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಕನ್ನಡಾಭಿಮಾನಿಗಳು ಸಿನಿಮಾ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಎಂದು ರೂಪಾ ಶ್ರೀನಿವಾಸ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ FIR 626 ದಲ್ಲಿ ಭಾಗ್ಯ ರಮೇಶ್ ಅವರು ಸಿನಿಮಾ ನಿರ್ಮಿಸಿದ್ದಾರೆ. ಚಿತ್ರದ ನಿರ್ದೇಶಕ KV ರಮಣ ರಾಜ್, ನಾಯಕ ನಟರಾಗಿ ವಿಜಯ ರಾಘವೇಂದ್ರ, ನಾಯಕಿ ನಟಿ ಆಯುಷಾ ಸೇರಿ 3 ಜನ ನಾಯಕಿಯರಿದ್ದಾರೆ ಎಂದರು. ಸಿನಿಮಾದಲ್ಲಿ 5 ಹಾಡುಗಳಿದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. 7 ಫೈಟುಗಳಿವೆ. ಮಾಸ್ಟರ್ ಥ್ರಿಲ್ಲರ್ ಮಂಜು ಫೈಟ್ಗಳನ್ನು ಕೊರಿಯೋಗ್ರಾಫಿ ಮಾಡಿದ್ದು ಪ್ರೇಕ್ಷಕರ ಗಮನ ಸೆಳೆಯುವಂತೆ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು. ವಿಜಯ ರಾಘವೇಂದ್ರ ಅವರು ಈ ಸಿನಿಮಾ ಮೂಲಕ ಮತ್ತೆ ತೆರೆ ಮೇಲೆ ಬಂದಿದ್ದಾರೆ. ಅವರ ಸಾಕಷ್ಟು ಸಿನಿಮಾಗಳು ಜನ ಮನ್ನಣೆ ಗಳಿಸಿವೆ. ಈ ಸಿನಿಮಾ ಸಹ ಉತ್ತಮವಾಗಿದ್ದು ಫೆಬ್ರವರಿ 28 ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತವಾಗಿ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ನಡೆಯಲಿದೆ ಎಂದರು. ಇವತ್ತು ನಾವಿಲ್ಲೆಲ್ಲ ಸೇರಿರೋದು ಒಂದು ಕನ್ನಡ ಚಲನಚಿತ್ರ FIR 626 ಅನ್ನೋ ಮೂವಿಯ ಪೋಸ್ಟರ್ ರಿಲೀಸ್ ಮಾಡೋದಕ್ಕೆ. ಮೊದಲನೇದಾಗಿ ನಾವು ಪೋಸ್ಟರ್ ರಿಲೀಸ್ ಮಾಡ್ತೀವಿ, ತದನಂತರ ಆ ಚಿತ್ರದ ಬಗ್ಗೆ ಸ್ವಲ್ಪ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದೇ ಫೆಬ್ರವರಿ 28ರಂದು FIR 626 ಎಂಬ ಕನ್ನಡ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಅದರ ಭಾಗವಾಗಿ ನಮ್ಮ ರಾಯಚೂರು ನಗರದಲ್ಲಿ ಕೂಡ ಮಿರಜ್ ಸಿನಿಮಾ ಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇರೋದ್ರಿಂದ ತಾವೆಲ್ಲ ಸಿನಿಮಾ ಕಲಾಭಿಮಾನಿಗಳು ಇದನ್ನ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು, ನೋಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಮತ್ತು ಈ ಚಲನಚಿತ್ರವನ್ನ ನನ್ನ ಆತ್ಮೀಯ ಸ್ನೇಹಿತೆಯಾದಂತಹ ಭಾಗ್ಯ ರಮೇಶ್ ಅವರು ನಿರ್ಮಿಸಿದ್ದು, ಚಿತ್ರದ ನಿರ್ದೇಶಕರಾದ KV ರಮಣರಾಜ್ ಅವರು ಇದನ್ನ ನಿರ್ದೇಶನ ಮಾಡಿರೋದ್ರಿಂದ ಹಾಗೂ ನಟರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿನ್ನಾರಿ ಮುತ್ತ ಅಂತ ನಾವೆಲ್ಲರೂ ನೋಡ್ತೀವಿ. ಅವರೆಷ್ಟು ಕ್ಲೀನ್ ಇಮೇಜ್ ಅಂಡ್ ನೀಟ್ ಪರ್ಸನ್ ಅಂತ. ಮೇನ್ಲಿ ಅವ್ರ ಸಲುವಾಗಿ ನಾವು ಇಲ್ಲಿ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು. ವಿಜಯ ರಾಘವೇಂದ್ರ ಅವರು ನಟಿಸಿರುವಂತಹ ಹಾಗೂ ನಾಯಕಿ ಆಯುಷಾ ಅವರು, ಜೊತೆಗೆ ಇನ್ನಿಬ್ಬರು ನಾಯಕಿಯರು ಹೊಸಬ್ರು ನಾಯಕಿಯರು ಕೂಡ ನಟಿಸಿದ್ದಾರೆ. ಹಾಗೂ ಸಂಗೀತ ನಿರ್ದೇಶಕರು ಮತ್ತು FIR 626 ಎಂಬ ಚಲನಚಿತ್ರ ಬೆಳಗಿನ ಜಾವ 626 ಈ ಸನ್ನಿವೇಶದಲ್ಲಿ ಯಾವ ರೀತಿ ಸಂದರ್ಭಿಕವಾಗಿ ಅಲ್ಲಿ ಚಿತ್ರಿಸಲಾಗಿದೆ ಮತ್ತು ಥ್ರಿಲ್ಲರ್ ಮಂಜು ಅವರ ಫೈಟ್ ಅವರು ಇದು ಮಾಡಿರುವಂತಹ ಫೈಟ್ ಸೀನ್ಸ್ ಗಳಿದಾವೆ. 5 ಫೈಟ್ ಸೀನ್ಸ್ ವೆರಿ ಥ್ರಿಲ್ಲಿಂಗ್ ಅಂಡ್ ಸಸ್ಪೆನ್ಸ್ ಇರೋದ್ರಿಂದ ಈ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಕೂಡ ಇದನ್ನ ವೀಕ್ಷಿಸಿದ್ವಿ. ತಾವೆಲ್ಲ ಸಿನಿಮಾ ಅಭಿಮಾನಿಗಳು ಇದನ್ನು ವೀಕ್ಷಿಸಬೇಕು, ಪ್ರೋತ್ಸಾಹಿಸಬೇಕು. FIR 626 ಸಿನಿಮಾ ರೋಚಕ ಕಥೆಯಾಗಿದೆ. ಬೆಳಗಿನ ಜಾವದಲ್ಲಿ ನಡೆಯುವ ಒಂದು ಸನ್ನಿವೇಶವನ್ನು ಇಟ್ಟುಕೊಂಡು ಇಡೀ ಸಿನಿಮಾವು ನಡೆಯಲಿದೆ. ವೀಕ್ಷಿಸಿ ಪ್ರೋತ್ಸಾಹ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸತ್ಯವತಿ ದೇಶಪಾಂಡೆ, ಅನ್ವರ್, ಹನುಮಂತ, MD ರಫಿ, ಪಲ್ಲವಿ ಸೇರಿದಂತೆ ಇತರರು ಇದ್ದರು. ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಭಾನುವಾರ ಮಂತ್ರಾಲಯ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆದುಕೊಂಡರು. ನಟ ಶಿವರಾಜ್ ಕುಮಾರ್ ತಮ್ಮ ಪತ್ನಿ ಗೀತಾ, ಪುತ್ರಿ ನಿವೇದಿತಾ ಜೊತೆಗೆ ತಂಗಿ ಮಗ ಧೀರೇನ್ ರಾಜಕುಮಾರ್ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಮೊದಲಿಗೆ ರಾಯರ ದರ್ಶನ ಪಡೆದುಕೊಂಡರು.
6ನೇ ತಾರೀಕು ಮಾಡೋದು ಉತ್ಸವ ಮುಗಿಸ್ಕೊಂಡು ಆ ಕಡೆ ಬರ್ತೀನಿ ಒಳ್ಳೆಯದು. ನಂತರ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾವಿನಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆ ನೀಡಿದ್ದ 5 ಕೋಟಿ ರೂಪಾಯಿ ಅನುದಾನ ಘೋಷಣೆ, ಆರ್ಥಿಕ ಇಲಾಖೆ ತಿರಸ್ಕಾರ. ವಡ್ಲೂರು ಗ್ರಾಮದಲ್ಲಿ ಹುಲಿ ಬಂದಿರುವ ವದಂತಿ, ಆತಂಕದಲ್ಲಿ ಗ್ರಾಮಸ್ಥರು, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಪಾಸಣೆ. ಮಹಾಶಿವರಾತ್ರಿಯಂದು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಜ್ಯೋತಿರ್ಲಿಂಗ ಪ್ರದರ್ಶನ, ಸ್ಮಿತಕ್ಕ. ಫೆಬ್ರವರಿ 28ರಂದು FIR 626 ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ, ರೂಪಾನಾಯಕ್. ರವಿವಾರದಂದು ಮಂತ್ರಾಲಯಕ್ಕೆ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್ ಕುಟುಂಬ ಭೇಟಿ. ತೀವ್ರಗೊಳ್ಳುತ್ತಿರುವ ಬಿರಿ ಬಿಸಿಲು, ಅನ್ಯ ರಾಜ್ಯದ ಗಡಿಗೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ. ಸೂಗೂರೇಶ್ವರ ಈ ಟೆಕ್ನೋ ಶಾಲೆಯಲ್ಲಿ ಸಂಡೇ ಸಂಭ್ರಮ, ಮಕ್ಕಳು ಮತ್ತು ಪಾಲಕರ ಸಂಬಂಧ ಗಟ್ಟಿಗೊಳಿಸುವ ಕಾರ್ಯಕ್ರಮ ಶ್ಲಾಘನೀಯ. ಲಲಿತಾ ಕಡಗೋಳ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.